ನಡೀತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಎರಡೂ ಒಗ್ಗೂಡಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಸಿದ್ದರಾಮಯ್ಯನವರ ಒಂದು ವ್ಯಕ್ತಿತ್ವಕರ ಅವ್ರ ಘನತೆಗೆ ಒಂದು ಮಸಿ ಬಳಿಬೇಕು ಅಂತೇಳಿ ಒಂದು ಕುತಂತ್ರವನ್ನು ಮಾಡಿಕೊಂಡಿದ್ದಾರೆ. ಅವ್ರ ಮೇಲೆ ಮೂಡ, ಇಲ್ಲೇ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ, ಆ ಮೂಡಾದಲ್ಲಿ ಅವರ ಪಾತ್ರ ಏನೂ ಇಲ್ಲ. ಅವರ ಧರ್ಮಪತ್ನಿ ಹಾಗೂ ಭಾವ ಮೈದಾನ ಭೂಮಿಯನ್ನ ಇವತ್ತು ಏನು ಕಳ್ಕೋತಾರೆ, ಅದು ಭೂಮಿ ಕಳ್ಕೊಂಡಿದ್ದು ಅಲ್ಲ. ಇವತ್ತು ಸಹ ಮೂಡ ಇವತ್ತು ಸಹ ಅದನ್ನ ಅಕ್ರಮವಾಗಿ ಅದನ್ನ ತೆಗೆದುಕೊಂಡು ಇವತ್ತು ಸಹ ಅದನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಅದಕ್ಕೆ ಪರ್ಯಾಯವಾಗಿ ಕಾನೂನು ಪ್ರಕಾರ ಇವತ್ತು ಅವ್ರಿಗೇನು ಸೈಟ್ಗಳನ್ನು ಕೊಡಬೇಕು ಆ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಅದು ಮೂಡಾದಲ್ಲೇ ಇವತ್ತು ನಿರ್ಧಾರ ಆಗ್ತದೆ. ನಮ್ಮಿಂದ ತಪ್ಪಾಗಿದೆ ಅಂತ ಮೂಡಾದಲ್ಲಿ, ಆ ಮೂಡಾ ಬೋರ್ಡ್ನಲ್ಲಿ ಇವತ್ತು ಬಿಜೆಪಿ ಅಧ್ಯಕ್ಷ ರಾಮದಾಸ್ ಅವರು, ಸಾರಾ ಮಹೇಶ್ ಅವರು, ಜಿಟಿ ದೇವೇಗೌಡರು, ಇನ್ನಿತರ ಎಲ್ಲರೂ ಕೂಡ ಇವತ್ತು ಸಹ ನಮ್ಮ ತನ್ವೀರ್ ಶೇಟ್ ಅವರು ಎಲ್ಲರೂ ಕೂಡ ಇವತ್ತು ಸಹ ಸದಸ್ಯರಾಗಿರ್ತಾರೆ. ತಪ್ಪಾಗಿದೆ ಇವತ್ತು ಸಹ ನಾವು ಇದನ್ನ ಭೂ ಸ್ವಾಧೀನ ಮಾಡಿಕೊಂಡು ಇವತ್ತು ಸಹ ನಾವು ಅಭಿವೃದ್ಧಿಪಡಿಸಬೇಕಾಗಿತ್ತು. ಆದರೆ ನಾವು ಕಾನೂನನ್ನ ಬಿಟ್ಟು ಇವತ್ತು ಸಹ ಹಾಗೆ ಅದನ್ನು ಪಡ್ಕೊಂಡು ಸೈಟ್ ಅನ್ನು ಮಾಡಿ ಹಂಚಿದೀವಿ ಅಂತ ಹೇಳಿ ಈಗ ಅದನ್ನ ಏನೋ ಒಂದು ಅಕ್ರಮನೇ ಆಗಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಹೋಗಿ ಇವ್ರೇನ್ ಮಾಡಿದ್ದಾರೆ, ಗವರ್ನರ್ ಅವ್ರನ್ನ ಉಪಯೋಗಿಸ್ಕೊಳ್ಬೇಕು, ಘನತೆವತ್ತ ರಾಜ್ಯಪಾಲರು ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಪ್ರಯತ್ನ ನಡೀತಾ ಇದೆ. ಅವರ ಮುಖಾಂತರ TG ಇಬ್ರಾಹಿಂ ಅಂತೇಳಿ ಒಬ್ಬರನ್ನ ಸಾಮಾಜಿಕ ಹೋರಾಟಗಾರರನ್ನ ತಂದು ಇವತ್ತು ಸಹ 26 ಜುಲೈಗೆ ಒಂದು ಅರ್ಜಿಯನ್ನು ಕೊಡ್ತಾರೆ ಬೆಳಗ್ಗೆ. ಅದು 100-200 ಪುಟದ ಒಂದು ಅರ್ಜಿ ಇದೆ. ಅದೇ ದಿವಸ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹೋಗಿ ಇವತ್ತು ಸಹ ಅವ್ರಿಗೆ ಈ ಮೂಡಾ ಇದು ಪ್ರಕರಣದ ಬಗ್ಗೆ ಒಂದು ಸುದೀರ್ಘವಾದ ಮಾಹಿತಿಯನ್ನು ಇವತ್ತು ಸಹ ಕೊಡ್ತಾರೆ. ಸಾಯಂಕಾಲ ಅವತ್ತೇ ರಾತ್ರಿ 10:30 ಇವತ್ತು ರಾಜ್ಯಪಾಲರು ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳ ನೋಟಿಸ್ ಅನ್ನು ಕೊಡ್ತಾರೆ. ಎಷ್ಟು ತರಾತುರಿ ನೋಡಿದ್ರಿ, ಬೆಳಿಗ್ಗೆ ಕೊಡ್ತಾರೆ, ಸಾಯಂಕಾಲ ಮುಖ್ಯಮಂತ್ರಿಗಳಿಗೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ. ಅದೇ ದಿವಸ ಚೀಫ್ ಸೆಕ್ರೆಟರಿ ಅವರು ಕೂಡ ಉತ್ತರವನ್ನು ಕೊಟ್ಟು ಬಂದಿರ್ತಾರೆ, ಖುದ್ದಾಗಿ ಕೊಟ್ಟು ಬಂದಿರ್ತಾರೆ. ಲಿಖಿತವಾದಲ್ಲದೆ ಇಲ್ಲಿ ಖುದ್ದಾಗಿ ಉತ್ತರ ಸಹ ವಿವರಣೆ ಮಾಡಿ ಬಂದಿರ್ತಾರೆ. ನಾವು ನೋಡಿದಿರಿ. ಈಗ ನಿನ್ನೆ ಇವತ್ತೆಲ್ಲಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳು ಕೂಡ ಬಂದಿದೆ. ಇದೇ HD ಕುಮಾರಸ್ವಾಮಿ ಅವರ ಮೇಲೆ ಕಳೆದ 8 ತಿಂಗಳು 10 ತಿಂಗಳದಿಂದ ಇವತ್ತು ಲೋಕಾಯುಕ್ತರು ಆ ತನಿಖೆ ಮೇಲೆ ಅವ್ರಿಗೆ ಗವರ್ನರ್ಗೆ ಪತ್ರ ಬರೆದಿರ ಅವ್ರನ್ನ ತಾವು ಅವ್ರಿಗೆ ನೋಟಿಸ್ ಅನ್ನು ಕೊಡಬೇಕು, ಪ್ರಾಸಿಕ್ಯೂಷನ್ ಅವಕಾಶ ಕೊಡಬೇಕು ಅಂತ ಹೇಳಿ. ಜೊಲ್ಲೆ ಅವರು, ಇದೀಗ ನಮ್ಮ ಈಶ್ವರ್ ಖಂಡ್ರೆ ಹೇಳೋದು, ಜೊಲ್ಲೆ ಅವರು ಇನ್ನಿತರ ಎಲ್ಲ ಅನೇಕರ ಮೇಲೆ ಇವತ್ತು ಸಹ ವರ್ಷಾನುಗಟ್ಲೆ ಇವತ್ತು ಸಹ ಗವರ್ನರ್ಗೆ ಇವತ್ತು ಸಹ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಪತ್ರ ಬರೆದಿದ್ದಾರೆ. ಅದ್ಯಾವುದನ್ನು ಕೂಡ ಇವರು ಮಾಡಿಲ್ಲ, ಗವರ್ನರ್ ಅವರು ಸ್ಯಾಂಕ್ಷನ್ ಕೊಟ್ಟಿಲ್ಲ. ಆದ್ರೆ ಒಂದೇ ದಿವಸ 12 ತಾಸದಲ್ಲಿ 10 ತಾಸದಲ್ಲಿ ಇವತ್ತು ಸಹ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡ್ತಾರೆ. ಇದ್ರ ಮುಂದೆ ದುರುದ್ದೇಶ ಏನಿದೆ? ಘನತೆವತ್ತ ರಾಜ್ಯಪಾಲರ ಮೇಲೆ ಏನು ಒತ್ತಡ ಇದೆ? ಇದೆಲ್ಲವೂ ಕೂಡ ತಾವು ಅರ್ಥ ಮಾಡ್ಕೋಬೇಕು. ಆದ್ರೆ ನಮ್ಗೆ ವಿಶ್ವಾಸ ಇದೆ, ಘನತೆವತ್ತ ರಾಜ್ಯಪಾಲರು ಇವತ್ತು ಇದರೆಲ್ಲವನ್ನ ಕಡ ನಮ್ಮ ಉತ್ತರವನ್ನು ನೋಡಿಕೊಂಡು ಇವತ್ತು ಇದರಲ್ಲಿ ಏನೂ ಹುರುಳಿಲ್ಲ, ಇದು ಒಂದು ಷಡ್ಯಂತ್ರ, ಇವತ್ತು ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ಒಂದ್ ವೇಳೆ ಏನಾದ್ರೂ ರಾಜಕೀಯ ನಿರ್ಧಾರ ಆದ್ರೆ ಅದನ್ನ ನಾವು ಜನಾರ್ದನ ಮೂಲಕ ಜನರಿಂದ ಹೋರಾಟ ಮಾಡ್ತೇವೆ, ಕಾನೂನಿನಲ್ಲೂ ಕೂಡ ನಾವು ಹೋರಾಟ ಮಾಡ್ತೇವೆ. ಯಾಕಂದ್ರೆ ಅದರಲ್ಲಿ ಏನೂ ಕೇಸೇ ಇಲ್ಲ. ಇವತ್ತು ತಮ್ಗೆ ಗೊತ್ತಿದೆ, ಈ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು 20 ತಿಂಗಳು ಸರ್ಕಾರ ಮಾಡಿದ್ರು. IPL ಮ್ಯಾಚ್ ತರ 20 ತಿಂಗಳು JDS ಮತ್ತು ಬಿಜೆಪಿ. ಅವಾಗ ಇದೇ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ 20 ತಿಂಗಳಾದ ನಂತರ. ಮತ್ತು ಇದೇ ಯಡಿಯೂರಪ್ಪನವರು ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗ ಈ ಕುಮಾರಸ್ವಾಮಿ ಅವರನ್ನ ಇವಾಗ ಅಧಿಕಾರಿಯನ್ನು ಕೆಳಗಿಳಿಸಿದ್ರು. ಆದ್ರೂ ಇವತ್ತು ಒಗ್ಗಟ್ಟಾಗಿ ಬಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆಮೇಲೆ ಯಡಿಯೂರಪ್ಪನವ್ರಿಗೇನೋ ಪುತ್ರ ಪ್ರೇಮ ವಿಜೇಂದ್ರ ಮ್ಯಾಗ್. ಇದೇ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ,
ನಮ್ಮ ಜಿಲ್ಲೆ ಒಬ್ಬ ಶಾಸಕರು, ನಗರ ಶಾಸಕರು ಎತ್ತಾಳ್ ಅವರು ಹೇಳಿದ್ದಾರೆ, ಇವತ್ತು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಮಾರಿಷಸ್ ನಲ್ಲಿ ಹೋಗಿ ಅಕ್ರಮವಾಗಿ 10,000 ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ ಅಂತೇಳಿ. ಮತ್ತು ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಕೊರೋನಾದಲ್ಲಿ ಸುಮಾರು 2,000 ಕೋಟಿಗಿಂತ ದೊಡ್ಡ ಹಗರಣ ಇವತ್ತು ನಾವು ಆಪಾದನೆ ಮಾಡೋದಲ್ಲ, ಇದು ಅವರ ಪಕ್ಷದ ಒಬ್ಬ ಶಾಸಕರೇ ಇವತ್ತು ಹೇಳಿದ್ದಾರೆ ಅದನ್ನು. ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಕೊರೋನಾದಲ್ಲಿ ಯಾವತ್ತೂ ಕೂಡ ಜನ ಸಾವು ಬದುಕಿನ ಹೋರಾಟ ಮಾಡಿದಲ್ಲಿ ಸುಮಾರು 2,000 ಕೋಟಿ ರೂಪಾಯಿ ಸುಧಾಕರ್ ಅನ್ನೊಬ್ಬ ಸಚಿವರು ಈಗ ಸಂಸದರಾಗಿದ್ದಾರೆ. ಎಲ್ಲ ಬೆಡ್ ನಲ್ಲೂ ಬಿಡ್ಲಿಲ್ಲ, ರೆಮಿಡಿಸೋರ್ ಇಂಜೆಕ್ಷನ್ ನಾಗೂ ಬಿಡ್ಲಿಲ್ಲ, ಮಾಸ್ಕ್ ನಾಗೂ ಬಿಡ್ಲಿಲ್ಲ, PPP ನಲ್ಲಿ ಬಿಡ್ಲಿಲ್ಲ, ಎಲ್ಲದರಲ್ಲೂ ಹಣ ಲೂಟಿ ಮಾಡಿ ಇವತ್ತು ಸಹ ಒಂದು ದೊಡ್ಡ ಅನ್ಯಾಯವನ್ನು ಅವತ್ತು ಸಹ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಸಹ ಮಾಡಿದ್ದಾರೆ. ಅದೇ ರೀತಿ ಬೋವಿ ಹಗರಣ, ಇವತ್ತು ದೇವರಾಜ ಟರ್ಮಿನಲ್ ಹಗರಣ, ಇವತ್ತು ಈ ಎಲ್ಲ ಮೆಡಿಕಲ್ ಕಾಲೇಜ್ಗಳು ಮತ್ತು ಏನು ಸರ್ಕಾರಿ ಆಸ್ಪತ್ರೆಗಳನ್ನ ಕ್ಯಾಬಿನೆಟ್ ಮುಂದೆ ಬರದೆ ಸಾವಿರಾರು ಕೋಟಿಯನ್ನು ಇವತ್ತು ಸಹ ಅದನ್ನ ಹೆಚ್ಚು ಮಾಡಿ, ಬೆಲೆಯನ್ನು ಹೆಚ್ಚು ಮಾಡಿ ಇವತ್ತು ಸಹ ಕಾಂಟ್ರಾಕ್ಟ್ ಕೊಟ್ಟು ಇವತ್ತು ಲೂಟಿ ಹೊಡೆದಿದ್ದಾರೆ. 1-2 ಇಂಥ ಅನೇಕ ಹಗರಣಗಳು ಇವತ್ತು ಸಹ ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದಾವೆ, JDS ಸರ್ಕಾರದಲ್ಲಿ ಆಗಿದ್ದಾವೆ. ಇವತ್ತು ಒಂದು ಅವಕಾಶವಾದಿಗಳು ಬಂದು ಇಲ್ಲಿ ಕೂಡಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ.